ಶ್ರೀನಿವಾಸಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಬೆಂಬಲಿತರಲ್ಲಿ ಭಿನ್ನಮತ ಸ್ಫೋಟ. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ದಿನಗಳು ಹತ್ತಿರವಾಗುತ್ತಿದ್ದಂತೆಯೇ ಶ್ರೀನಿವಾಸಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಆಡಳಿತ ಮಂಡಳಿಯ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ನಡುವೆ ತೀವ್ರ ಭಿನ್ನಮತ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೆಂದು ಆಯ್ಕೆಯಾಗಿ ನಂತರ ಅಧ್ಯಕ್ಷ ಸ್ಥಾನಕ್ಕೇರಿದ ದಿಂಬಾಲ್ ಅಶೋಕ್ ಅವರ ನೇತೃತ್ವದಲ್ಲೇ ಭಿನ್ನಮತ ಭುಗಿಲೆದ್ದಿದೆ. ಡೆಲಿಗೇಟ್ ಅಂದರೆ ಪ್ರತಿನಿಧಿ ಆಯ್ಕೆ ಮಾಡುವ ವಿಚಾರದಲ್ಲಿ ಬ್ಯಾಂಕ್ ಆಡಳಿತ ಮಂಡಳಿಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು, ಅಧ್ಯಕ್ಷರ ಗಮನಕ್ಕೆ ತಾರದೆ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ಕೆಲವು ನಿರ್ದೇಶಕರು ಸಭೆ ಕರೆದಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ನನ್ನ ನೇತೃತ್ವದಲ್ಲಿ ಯಾವುದೇ ಸಭೆ ನಡೆದಿಲ್ಲ, ಅಧ್ಯಕ್ಷರ ಸ್ಪಷ್ಟನೆ. ನನ್ನ ವಿರೋಧದಿಂದ ರೆಕಾರ್ಡ್ ಮಾಡಿಕೊಳ್ಳಿ, ನಾನು ಬೇಕಾದ ಯಾವ ನನಗೆ ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್, ಸಭೆಯನ್ನ ಕರೆಯುವ ಮೊದಲು ಕನಿಷ್ಠ 3 ದಿನಗಳ ಮುಂಚಿತವಾಗಿ ನಿರ್ದೇಶಕರಿಗೆ ನೋಟಿಸ್ ನೀಡಬೇಕಾಗಿತ್ತು. ಆದರೆ ಯಾವುದೇ ನಿರ್ದೇಶಕರಿಗೆ ಈ ಕುರಿತು ನೋಟಿಸ್ ಜಾರಿಯಾಗಿಲ್ಲ. ನನ್ನ ನೇತೃತ್ವದಲ್ಲಿ ಯಾವುದೇ ಸಭೆಯನ್ನ ಕರೆದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಬ್ಯಾಂಕ್ ಮ್ಯಾನೇಜರ್ ಸಮ್ಮುಖದಲ್ಲಿಯೇ ಅಧ್ಯಕ್ಷರು ಮಾಧ್ಯಮಗಳ ಮುಂದೆ ಈ ಹೇಳಿಕೆ ನೀಡಿರುವುದು ಗಮನಾರ್ಹ. ಆಡಳಿತ ಮಂಡಳಿಯಲ್ಲಿ ಒಮ್ಮತ ಇಲ್ಲದೇ ಇರೋದನ್ನ ಅವರೇ ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ನಿಯಮ ಬಾಹಿರವಾಗಿ ಸಭೆ ಕರೆದಿದ್ದಾರೆಂಬ ಅವರ ಗಂಭೀರ ಆರೋಪವು ಪಿಎಲ್ಡಿ ಬ್ಯಾಂಕಿನ ಆಂತರಿಕ ಕಲಹವನ್ನ ಮತ್ತಷ್ಟು ಹೆಚ್ಚಿಸಿದೆ. ಚುನಾವಣೆ ಹೊತ್ತಲ್ಲಿ ಕೈಪಾಳ್ಯಕ್ಕೆ ಮುಜುಗರ. ಒಟ್ಟಾರೆ ಚುನಾವಣೆ ಹತ್ತಿರ ಬರುತ್ತಿರುವ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಲ್ಲಿಯೇ ಭಿನ್ನಮತ ಸ್ಫೋಟಗೊಂಡಿರುವುದು ಪಕ್ಷದ ವಲಯದಲ್ಲಿ ಮುಜುಗರಕ್ಕೆ ಕಾರಣವಾಗಿದೆ. ಸಭೆ ಮತ್ತು ನೋಟಿಸ್ಗಳ ಕುರಿತು ಅಧ್ಯಕ್ಷರು ನೀಡಿರುವ ಹೇಳಿಕೆಗಳು ಬ್ಯಾಂಕ್ ಆಡಳಿತದಲ್ಲಿನ ಬಿಕ್ಕಟ್ಟನ್ನು ಎತ್ತಿ ತೋರಿಸಿದ್ದು, ಮುಂದಿನ ದಿನಗಳಲ್ಲಿ ಈ ಕಲಹ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಶ್ರೀನಿವಾಸಪುರ PCRD ಬ್ಯಾಂಕ್ನಿಂದ ಡೆಲಿಗೇಷನ್ನು SND ಬ್ಯಾಂಕ್ಗೆ ಒಬ್ಬರು ಹೋಗಬೇಕು. 2 ಜಿಲ್ಲೆಗಳಿಂದ ನಮ್ಮ ಇದರಿಂದ ಹೋಗಬೇಕು. ನಮ್ಮ ಜಿಲ್ಲೆಯಿಂದ ಹೋಗಬೇಕಾಗುತ್ತೆ. ನಮ್ದು ಏನಕ್ಕೆ ಏನಂದ್ರೆ ಆ ಊರು ನಮಗೆ ಎಲ್ಲ ಸೇರಿ ಸಭೆ ಕರೆಯೋದಕ್ಕೆ ನಾವೇನಂತ ಅಧ್ಯಕ್ಷರಿಗೆ 50% ನಮ್ಮ ಬ್ಯಾಂಕು ಎಲಿಜಿಬಲ್ ಇಲ್ಲ. ಸರ್ಕಾರಿ ಸುತ್ತೋಲೆಯಲ್ಲಿ ಏನು ಮಾಡಿದ್ರೆ ಎಲ್ಬಂದಿ ಹಿಂದೆ ಇರೋರಿಗೆ ಅರ್ಹತೆ ಇರೋದಿಲ್ಲ ಅಂತ ಒಂದು ಇದ್ದಿದ್ದಕ್ಕೆ ಕರೆಯೋದು ಅವಶ್ಯಕತೆ ಇಲ್ಲ ಬಿಡುವ ಸಭೆ ಅಂತ ನಾನು ಸಭೆ ಕರೀಲಿಲ್ಲ. ಯಾರು ಅಂದ್ಕೊಂಡಿಲ್ಲ, ಯಾರು ಉಪಾಧ್ಯಕ್ಷರು ನಾವು ಸದಸ್ಯರು ಯಾರು ಸಭೆ ಕರೀಲಿಲ್ಲ. ನಾವು ಸಭೆ ಕರೆಯೋಕ್ಕೆ ಹೋಗಲಿಲ್ಲ. ನಾವು ಸಭೆ ಕರೆದಿಲ್ಲ ಇದುವರೆಗೂ. ಇವತ್ತು ಇವರೇನಾದರೂ ಸಭೆ ಕರೆಯೋಕ್ಕೆ ಕಾನೂನು ಬಾಹಿರ ಆಗ್ತದೆ. ನನ್ನ ವಿರೋಧದಿಂದ ರೆಕಾರ್ಡ್ ಮಾಡಿಕೊಳ್ಳಿ, ನಾನು ಬೇಕಾದ ಯಾವ ಕೋರ್ಟಿಗೆ ಬೇಕಾದ್ರೆ ಹೋಗ್ತೀನಿ. ನನಗೆ ಇನ್ಸಲ್ಟ್, ನನಗಿದಾದ್ಮೇಲೆ ಅಧ್ಯಕ್ಷ ಗಮನಕ್ಕೆ ಬಂದು ಸಭೆ ಕರಿತೀವಿ ಅಂತ ನಡೀತಾ ಇದ್ದ ಬೆಳವಣಿಗೆಗಳು ನಾನು ಅದಕ್ಕೆ ತಲೆಬಾಗುವಂತಲ್ಲ. ಸ್ಪಷ್ಟವಾಗಿ ಇವರು ನಮ್ಮ ಮ್ಯಾನೇಜರ್ ನಾವು ಸಭೆ ಕರೆದಿಲ್ಲ, ಸಭೆನೇ ಇಲ್ಲ ಇದುವರೆಗೂ. ಇವತ್ತು ಕೊನೆ ದಿವಸ ಇವರು ಸಭೆ ಮಾಡೋಕ್ಕೆ ಬರೋದಿಲ್ಲ, ನಮ್ಮಲ್ಲಿ ಒಮ್ಮತ ಇಲ್ಲ. ಅದರಿಂದ ಡೆಲಿಗೇಷನ್ ಬರೆದ್ರೆ ಕಾನೂನು ಬಾಹಿರ ಆಗ್ತದೆ. ಇಷ್ಟು